ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಮಂಗಳವಾರ, ಹುಣ್ಣಿಮೆ. ನಮ್ಮ ಕಡೆ ಇದು ಸಿಹಿ ಹುಣ್ಣಿಮೆ ಅಂತಾರೆ. ಇದು ವಿಜಯದಶಮಿ ಆಗಿ 7ನೇ ದಿನಕ್ಕೆ ಹುಣ್ಣಿಮೆ ಆಗುತ್ತೆ. ಹಾಗಾಗಿ ಇವತ್ತು ನಾವು ದೇವರು ಘಟಸ್ಥಾಪನೆದು ಎಣ್ಣೆ ದೀಪ, ಕಂಠ ದೀಪ ಉರಿಸ್ತೀವಲ್ಲ, ಅದ್ರದ್ದು ಎಣ್ಣೆ ಅದನ್ನು ಉಳಿದ್ರೆ ದೇವ್ರಿಗಂತ ಅದರದ್ದೇ ಎಣ್ಣೆ ತೊಗೊಂಡು ನೈವೇದ್ಯ ಏನರ ಒಂಥರ ಹೋಳಿಗೆ, ಕರ್ದೊಳಿಗೆ ಆ ಥರ ಮಾಡಿ ಅದು ಮಿಕ್ಕಿದ್ದು ಎಣ್ಣೆ ಇವತ್ತಿಗೆ ದೀಪ ಅದನ್ನು ಹಚ್ಚಿ ಲಾಸ್ಟ್ ಆಗಬೇಕು, ಖಾಲಿ ಆಗಬೇಕು. ಹಾಗಾಗಿ ಇವತ್ತು ಸಿಹಿ ಹುಣ್ಣಿಮೆ ಅಂತಾರೆ ನಮ್ಮ ಕಡೆ. ಈ ಕಡೆ ಏನಂತಾರೆ ನಮ್ಗೆ ಗೊತ್ತಿಲ್ಲ, ಏನಂತಾರೆ ಅಂತಲೂ ಕಮೆಂಟ್ ಮಾಡಿ. ಇಲ್ಲಿ ಖೀರ್ ಮಾಡೋಕ್ಕೆ ಅಕ್ಕಿ ನೆನೆಸಿದ್ದೀವಿ. ರಾತ್ರಿ ನೆನೆಸಿದ್ದು. ಇಲ್ಲಿ ಅಕ್ಕಿ ನೆನೆಸ್ಕೊಂಡಿದ್ವಿ. ಇಲ್ಲಿ ಹಾಲು, ಇಲ್ಲಿ ಮಶ್ರೂಮ್ ಗ್ರೇವಿ ಮಾಡೋಕ್ಕೆ 2 ತೆಗೆದಿಟ್ಕೊಂಡಿದ್ದೀನಿ. ಇಲ್ಲಿ ಚಪಾತಿ ಹಿಟ್ಟು, ಇವಾಗ ಹಿಟ್ಟು ಕಲಸಿರ್ತೀನಿ, ಅಷ್ಟರಲ್ಲಿ ನೆನೆಯುತ್ತೆ. ನೆಂದಾದ್ಮೇಲೆ ಈ ಕಡೆ ಹಿಟ್ಟು ಕಲಸಾದ್ಮೇಲೆ ಮಶ್ರೂಮ್ ಗ್ರೇವಿಗೆ ರೆಡಿ ಮಾಡ್ಕೊತೀನಿ. ಇದು ಫಸ್ಟ್ ಗೋಧಿ ಹಿಟ್ಟು ಚಪಾತಿಗೆ ರೆಡಿ ಮಾಡ್ಕೊತೀನಿ. ಬನ್ನಿ, ಒಂದೊಂದು ಟೈಮ್ ಆಗ್ತೈತೆ ನೋಡಿರಿ. ಮಶ್ರೂಮ್ ಕ್ಲೀನ್ ಮಾಡಿ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಈರುಳ್ಳಿ, ಟೊಮೆಟೊ, ಗೋಡಂಬಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ. ಶುಂಠಿ, ಬೆಳ್ಳುಳ್ಳಿ. ಇಲ್ಲಿ ಪಾತ್ರೆ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ. ಇಲ್ಲಿ ಖೀರ್ ಮಾಡೋಕ್ಕೆ ಹಾಲು ಇಟ್ಕೊಂಡಿದ್ವಿ. ಚೆನ್ನಾಗಿ ಕುದಿ ಆದಮೇಲೆ ಇದು ಗ್ರೈಂಡ್ ಮಾಡ್ಕೊಂಡಿದ್ವಿ. ಅಕ್ಕಿ ನೆನೆಸಿದ್ದಿರ್ತೀವಲ್ಲ, ಅದು ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು. ಇಲ್ಲಿ ರುಬ್ಕೊಂಡಿದ್ದು ಅಕ್ಕಿ ಇರುತ್ತಲ್ಲ, ಅದು ಅದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿದು ಹಾಲು ಕಮ್ಮಿ ಆಗ್ತಾ ಬರಬೇಕು, ಆವಾಗ ತಿಕ್ನೆಸ್ ಜಾಸ್ತಿ ಬರುತ್ತೆ. ಎಷ್ಟು ಕುದೀತು ಅಷ್ಟು ನೋಡಿ, ಈ ಥರ ಕೈ ಆಡಿಸ್ತಾ ಇರಬೇಕು ಅವಾಗವಾಗ, ಇಲ್ಲಾಂದರೆ ಗಂಟಾಗುತ್ತೆ. ಇಲ್ಲಿ ಮಶ್ರೂಮ್ ಗ್ರೇವಿ ಮಾಡೋಕ್ಕೆ ಅದನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಇದು ಗ್ರೇವಿ ಹಾಕ್ಕೊತೀನಿ ನೋಡಿ. ಚೆನ್ನಾಗಿ ನುಣ್ಣಗೆ ಸಣ್ಣ ಮಾಡ್ಕೊಂಡಿದ್ದೀನಿ. ನೋಡಿ ಗೈಸ್, ನಮ್ಮಮ್ಮ ಗ್ರೇವಿ ಹಾಕೋರೆ. ಇಲ್ಲೇನೋ ಮಶ್ರೂಮ್ ಐತೆ, ಇಲ್ಲಿ ಗ್ರೇವಿ ಹಾಕೋರೆ. ಇಲ್ಲಿ ನೀರು ಕುದಿತೈತೆ. ಆಮೇಲೆ ಇದು ಬಾದಾಮಿ ಇದು ಒಳಗೆ ಹಾಕೋಕ್ಕೆ ನೋಡಿದ್ರು. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೋರೆ, 1 ಸ್ಪೂನಷ್ಟು. ಆಮೇಲೆ 1 ಸ್ಪೂನಷ್ಟು ಖಾರ, ರುಚಿಗೆ ತಕ್ಕಷ್ಟು. ನೋಡಿದ್ರೆ ಉಪ್ಪು ಮತ್ತು ಧನಿಯಾ ಪೌಡ್ರ್ ಹಾಕೋರೆ. ಆಮೇಲೆ ಸ್ವಲ್ಪ ಖಾರ, ಆಮೇಲೆ ಸ್ವಲ್ಪ ಗರಂ ಮಸಾಲ ಹಾಕೋಬೇಕು. ಆಮೇಲೆ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ 1-2 ಸೆಕೆಂಡು ಕ್ಯಾಪ್ ಮುಚ್ಚಿ ಎಣ್ಣೆ ಬಿಟ್ಕೊಡ್ತದೆ. ಎಣ್ಣೆ ಬಿಟ್ಕೊಂಡಾದ್ಮೇಲೆ ಇದು ಮಶ್ರೂಮ್ ಕಟ್ ಮಾಡ್ಕೊಂಡಿದ್ದು ಮಿಕ್ಸ್ ಮಾಡ್ತೀವಿ. ಆಮೇಲೆ ಎಣ್ಣೆ ಸ್ವಲ್ಪ ಬಿಟ್ಕೊಂಡೈತೆ. ಇವಾಗ ಮಶ್ರೂಮ್ ಹಾಕೋಬೇಕು. ಮಾಡ್ಬೋದು. ನೋಡ್ರಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು 2 ಸೆಕೆಂಡು ತಟ್ಟೆ ಮುಚ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು, ಇವಾಗ ರುಬ್ಕೊಂಡಿದ್ದು ನೀರು ಇರುತ್ತಲ್ಲ ಗ್ರೇವಿಗೆ, ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ನೋಡಿ, ನೀರು ಆಯಿತು. ಇನ್ನೊಂದು ಸ್ವಲ್ಪ ಕುದ್ದು ಬಿಡುತ್ತೆ. ನೋಡಿ, ಸ್ವಲ್ಪ ಗ್ರೈಂಡು 1 ಸೆಕೆಂಡ್ ಅಷ್ಟು ಗ್ರೈಂಡ್ ಮಾಡ್ಕೊಂಡಿದ್ದೀರಿ. ನೋಡಿರಿ, ಇದಕ್ಕೆ ಹಾಕ್ಕೋಬೇಕು. ನೋಡಿರಿ, ಇದು ಸ್ವಲ್ಪ ಫುಲ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ
ನೋಡ್ರಿ ನಿಮ್ಮ ಹತ್ರ ಮಿಲ್ಕ್ ಮೇಡ್ ಇತ್ತಂದ್ರೆ ಹಾಕ್ಕೋಬೋದು. ಇದಕ್ಕೆ ಮಿಲ್ಕ್ ಮೇಡ್ ಅಂತ ಬರುತ್ತೆ, ಅದು ಇದ್ದಿಲ್ಲ ಅಂತ ಹಾಕಿಲ್ಲ. ಅದ್ರ ಬದಲು ಇದು ಬಾದಾಮಿ ಇದು ಹಾಕಿದ್ದೀರಲ್ಲ. ಇವಾಗ ಸ್ವಲ್ಪ ಚಕ್ಕೆ ಏಲಕ್ಕಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ರೆ ನೋಡಿ ಕುದ್ದೈತೆ ಚೆನ್ನಾಗಿ. ನೋಡಿ ನೀರು, ಇಲ್ಲಿ ರೈಸು, ಇಲ್ಲಿ ಪಲ್ಯ, ಇಲ್ಲಿ ಹಪ್ಪಗ ಹಾಕ್ಕೊಡ್ಬೇಕು. ನೋಡ್ರಿ ಅಮ್ಮ ಚಪಾತಿ ಮಾಡ್ತವ್ರೆ. ಊಟ ಮಾಡೋಣ. 8 ಶೋ ಐತೆ. ಇವಾಗ 7 ಗಂಟೆಗೆ ಮನೆ ಬಿಡ್ಬೇಕಂತ ರೆಡಿಯಾಗಿ ನಾವು ಶ್ರದ್ಧಾ ನಮ್ಮ ಮನೆಯವರೆಲ್ಲ ಹೋಗ್ತಾ ಇದ್ದೀವಿ. ನೋಡ್ರಿ ಈ ಥರ ಮನೆ ಡ್ರೆಸ್ ತಗೊಂಡಿದ್ದೆ ಹೇಗೆ ಹೇಳಿ. ಇವಾಗ ಇದು ಟ್ರೆಂಡಿಂಗು ಬಟ್ಟೆ. ವಿಡಿಯೋ ಹಾಕೋಕ್ಕೆ ಲೇಟ್ ಆಯಿತು. ಸಂಡೇ ಹೋಗಿದ್ದು ನಾವು ಮೂವಿ. ವಿಡಿಯೋ ಎಡಿಟಿಂಗ್ ಮಾಡೋಕ್ಕಾಗಿರಲಿಲ್ಲ, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಇವಾಗ 2 ದಿವಸ ವ್ಲಾಗ್ಸ್ ಹಾಕ್ತಾಯಿದ್ದೀನಿ. 3 ದಿವಸನೇ ಹಾಕಿಲ್ಲ ನಾನು ವೀಡಿಯೋಸು, ಹಾಗಾಗಿ ಇವತ್ತು ಎಡಿಟಿಂಗ್ ಮಾಡಿ ಇವಾಗ ಹೋಗ್ತಾ ಇದ್ದೀರಿ ನಾವು. ಸ್ವಲ್ಪ ಜಾಮ್ ಆಗೈತೆ ನೋಡ್ಬೋದು. ನೋಡಿ 2 ನಿಮಿಷದಲ್ಲಿ ಖಾಲಿ ಐತೆ. ಅಲ್ಲಿ ಒಳಗೆ ನೋಡಿ ಎಗ್ ರೈಸ್ ತರಿಸಿದ್ರು ಅಮ್ಮ ಅಪ್ಪ. ಎಗ್ ರೈಸ್ ತಿಂತಾಯಿದ್ದೀರ. ಆಮೇಲೆ ಇಲ್ಲಿ ಪನ್ನೀರು, ಅಲ್ಲಿ ಚಿಕನು, ಅದು ಹೋಗ್ತಾ ಇದ್ದೀರಿ ನಾವು. ಸ್ವಲ್ಪ ಜಾಮ್ ಆಗೈತೆ ನೋಡ್ಬೋದು. ನೋಡಿ 2 ನಿಮಿಷದಲ್ಲಿ ಖಾಲಿ ಐತೆ. ಅಲ್ಲಿ ಒಳಗೆ ನೋಡಿ ಇಲ್ಲಿ ಪೇಂಟಿಂಗ್ ಹೆಂಗೈತೆ ನೋಡ್ರಿ. ಅಲ್ಲೇ ಇದ್ರದ್ದು ಪುಸ್ತಕ ಇವಾಗ ನಾವು ಊಟ ಅದು ಮಾಡ್ಕೊಂಡು ಥಿಯೇಟರ್ ಹತ್ರ ಬಂದ್ವಿ. ಇಲ್ಲೆಲ್ಲ ಪಟಾಕಿ ಹೊಡಿತಾ ಇದ್ರು. ಆಯಿತು ಧ್ರುವ ಸರ್ಜಾ ಅವ್ರದ್ದು ಬರ್ತಡೇ ಇತ್ತು ಅನ್ಸುತ್ತೆ ಮಾರನೇ ದಿನ, ಹಾಗಾಗಿ ಕುಂಬಳಕಾಯಿ, ತೆಂಗಿನಕಾಯಿ ಆಯಿತು ಊಟ ಎಲ್ಲ ಕೊಡ್ತಾ ಇದ್ರು. ಅವ್ರದ್ದು ಬರ್ತಡೇ ಆಯಿತು ನೋಡ್ಕೊಂಡು ಸ್ವಲ್ಪ ಟಿಕೆಟ್ ನಮ್ದು ಆನ್ಲೈನ್ ಆಗಿತ್ತಲ್ಲ. ನಮ್ಮ ಏರಿಯಾ ಹತ್ರನೇ ಒಂದು ಚಿಕ್ಕ ಥಿಯೇಟರ್ ಇತ್ತು, ಅಲ್ಲೇ ಹೋಗಿದ್ವಿ. ಅಲ್ಲೇ ನಮಗೆ ಮೂವಿದು ಟಿಕೆಟ್ ಸಿಕ್ಕಿತ್ತು, ಹಾಗಾಗಿ ಹೆಂಗೋ ಏನೋ ಅಂತಂದು ಇಲ್ಲೇ ಸಿಕ್ಕಿತ್ತಂತ ಹೋದ್ವಿ. ಮೂವಿ ಮಾತ್ರ ಸಖತ್ತಾಗಿತ್ತು. ನಾವು ಚೆನ್ನಾಗಿ ನೋಡ್ಕೊಂಡು ಬಂದ್ವಿ. ನೈಟ್ 12 ಗಂಟೆ ಆಯಿತು.